ಅಯೋಧ್ಯೆಯ ರತ್ನಸಿಂಹಾಸನ ಕ್ರಮಪ್ರಾಪ್ತವಾಗಿ ನನ್ನ ಪಾಲಿಗೆ ಬಂದು ಬಹಳ ಬಹಳ ವರ್ಷಗಳು ಸಂದು ಹೋದವು. ಅಂತೆಯೇ ದಶ ದಿಕ್ಕುಗಳಲ್ಲಿಯೂ ಅಪ್ರತಿಹತನೆಂದು ಪ್ರಖ್ಯಾತಿಯನ್ನು ಪಡೆದು ಬಹಳ ಕಾಲ ಸಂದು ಹೋದು. ಹೀಗಿದ್ದರೂ ನನ್ನ ಮನಸ್ಸಿನ ಬೇಗುದಿ ಏನು ಎನ್ನುವುದನ್ನ ನಮ್ಮ ಜನ ಲಕ್ಷಿಸಲಿಲ್ಲ. ಹಾಗಂತ ಅದು ನನ್ನ ಆಕ್ಷೇಪಣೆ ಏನೂ ಅಲ್ಲ. ಯಾಕೆಂದರೆ ನನ್ನ ಅಂತರಂಗದ ಕೊರತೆಯನ್ನು ಗಮನಿಸದೆಯೇ ಪ್ರಾಯಶಃ ನಾನು ಈ ಪ್ರಜೆಗಳಿಗಾಗಿ ದೇಶಕ್ಕಾಗಿ ಹೋರಾಡುತ್ತಿರುವುದನ್ನೇ ಗಮನಿಸಿ ಈ ವಯಸ್ಸಿಗೂ ಕುಸುಮ ಶರ ಗಂಭೀರ ಅಂತ ನನ್ನನ್ನು ಹೊಗಳ್ತಾ ಇದ್ದಾರೆ ಅಂತ ಆದ್ರೆ ಹೌದದು. 4 ವೇದಗಳ ರೀತಿಯಲ್ಲಿ ನನ್ನ 4 ಜನ ಮಕ್ಕಳು ನನಗಿಂತಲೂ ಉತ್ತರಕ್ಕೆ ಎತ್ತರಕ್ಕೆ ಕೀರ್ತಿಯ ಪತಾಕಿಯನ್ನ ವಿಜೃಂಭಿಸ್ತಾರೆ ಅಂತನ್ನುವಂತಹ ಒಂದು ತಿಳುವಳಿಕೆಯನ್ನ ಒಡಮೂಡಿಸುವಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ತುಂಬಿ ಬಂದಿದೆ. ಹಾಗಾಗಿ ಇನಕುಲ ವಾರಿದಿಗೆ ಪ್ರತಿಚಂದ್ರನು ಹೀಗೆ ಹೇಳಿದ ಮಾತಿಗೆ ಈಗ ಅರ್ಥ ತುಂಬಿತು ಅಂತ ಸಂತೋಷದಿಂದ ಕಾಲ ಕಳೆಯುತ್ತಿರುವ ಸಂದರ್ಭದಲ್ಲಿ ಮಹರ್ಷಿಗಳಾದಂತಹ ವಿಶ್ವಾಮಿತ್ರರು ನಮ್ಮ ವಂಶದ ಅಭ್ಯುದಯವನ್ನೇ ಸರ್ವಥಾ ಬಯಸಿದವರು ಇಲ್ಲಿಯವರೆಗೆ ದಯಮಾಡಿಸಿದರಲ್ಲ. ಹಾಗೆ ಬಂದವರು ರಾಮ ಲಕ್ಷ್ಮಣರನ್ನ ಯಜ್ಞದ ರಕ್ಷಣೆಗಾಗಿ ಕಳುಹಿಸಬೇಕು ಅಂತ ನನ್ನಲ್ಲಿ ಕೇಳಿಕೊಂಡಾಗ ನಾನು ಯಾಕೆ ಅನುಮಾನ ಪಟ್ಟೆ? ಕೇವಲ ಮಗ ಎನ್ನುವಂತಹ ಮೋಹದಿಂದ ಮೊಗ್ಗಿನೋಪಾದಿಯಲ್ಲಿ ಇರುವಂತಹ ಈ ಮಕ್ಕಳು ಹೆಬ್ಬಂಡೆಯಂತಿರುವಂತಹ ರಾಕ್ಷಸರಿಗೆ ತುತ್ತಾಗಿ ಹೋಗುವುದು ಬೇಡ ಅನ್ನುವ ಕಾರಣಕ್ಕಾಗಿ. ಆದರೆ ಆ ಸಮಯದಲ್ಲಿ ಪುರೋಹಿತರಾದ ವಸಿಷ್ಠರು ಹೇಳಿದರು, ರಾಜ, ರಾಮ ಏನು ನನಗೆ ಗೊತ್ತುಂಟು, ವಿಶ್ವಾಮಿತ್ರರಿಗೆ ಗೊತ್ತುಂಟು, ಕಳಿಸಿಕೊಡುವಂತ ಅಲ್ಲವೇ ಹೇಳಿದ್ದು. ನನ್ನ ಮಗನ ಕುರಿತು, ಅವನ ಯೋಗ್ಯತೆಯ ಕುರಿತು ನಾನೆಷ್ಟೂ ಚಿಂತಿಸಿದರು ನನ್ನ ಮಗ ಅನ್ನುವಂತಹ ಮೋಹ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ. ಈ ಕ್ಷಣದಲ್ಲಿಯೂ
ಇಷ್ಟೆಲ್ಲ ಗೊಡವೆಗಳ ಮಧ್ಯೆ ಮತ್ತೆ ಮತ್ತೆ ರಾಮಚಂದ್ರ ನನ್ನ ಈ ಅಂತರಂಗದ ಸಮುದ್ರದಲ್ಲಿ ಚಂದ್ರೋದಯ ಆದ ಹಾಗೆ ಕಾಣಿಸ್ತಾನಲ್ಲ. ಏನಾಯಿತೋ ಪರಿಸ್ಥಿತಿ ಅಂತ ಯೋಚಿಸ್ತಾ ಇದ್ದೇನೆ. ವಿಶ್ವಾಮಿತ್ರರು ಇಲ್ಲಿಂದ ಸುಲಲಿತವಾಗಿ ಅವರನ್ನೇನೋ ಕರೆದುಕೊಂಡು ಹೋದರು. ಮತ್ತೆ ಪ್ರತಿ ಮಾತನ್ನ ಆಡದೆ ಬಹಳ ಉತ್ಸುಕತೆಯಿಂದ ಕೌತುಕವನ್ನೇ ಪ್ರದರ್ಶಿಸುತ್ತಾ ರಾಮ ಲಕ್ಷ್ಮಣರು ಅವರೊಟ್ಟಿಗೆ ಹೋದರು. ಇತ್ತ ವಿಶ್ವಾಮಿತ್ರರು ಮಕ್ಕಳನ್ನು ಕರೆದುಕೊಂಡು ಹೋಗಿರುವ ಸಂದರ್ಭದಲ್ಲಿ ಇತ್ತ ಮಿಥಿಲೆಯಿಂದ ಒಬ್ಬ ದೂತ ಬಂದಿದ್ದಾನೆ ಅಂತ ಕೇಳಿದ್ದೇನೆ. ಹಾಗಾದ್ರೆ ಇದೆಂಥ ಸಂಬಂಧ? ನಾನು ಕೇಳಿಯೇ ತಿಳಿದುಕೊಳ್ಳಬೇಕಾದದ್ದು. ನನ್ನಷ್ಟಕ್ಕೆ ನಾನು ಚಿಂತಿಸಿದ ಮಾತ್ರಕ್ಕೆ ಯಾವುದು ಅರ್ಥವಾಗಲಿಕ್ಕಿಲ್ಲ. ಹಾಗಾಗಿ ಹೇಳಿ ಕಳುಹಿಸಿದ್ದಾಗಿದ್ದೆ. ಓಹೋ ಓಹೋ, ಈ ಕಡೆಗೆ ಬರುತ್ತಿರುವವನಲ್ಲವೇ? ಅಂತೂ ಅನುಮತಿ ಸಿಕ್ಕಿದ್ದು ಇಷ್ಟು ತಡವಾಗಿ ಆದರೂ ಸಿಕ್ಕಿತ್ತಲ್ಲ. ನಮ್ಮ ಒಡೆಯರು ಅಪ್ಪಣೆ ಮಾಡಿದ್ರು, ಸಂತೋಷದ ಸುದ್ದಿ, ಅದನ್ನು ಅತಿ ಬೇಗದಲ್ಲಿ ಹೇಳಬೇಕು. ಇಲ್ಲಿ ಹೊರವಲಯದಲ್ಲಿ ಕಾಯುವುದೆಷ್ಟು ಹೊತ್ತಾಯಿತು, ಇನ್ನು ತಡ ಮಾಡುವುದು ಯಾಕೆ? ಮಹಾರಾಜರೇ, ಓಹೋ, ಪ್ರಣಾಮಗಳು. ನಾನು ಈ ಮೊದಲೇ ಹೇಳಿ ಕಳುಹಿಸಿದ ಹಾಗೆ, ಅರ್ಥಾತ್ ನಿಮ್ಮ ದೂತರ ಮೂಲಕವಾಗಿ ಸಂದೇಶ ಕಳುಹಿಸಿದ ಹಾಗೆ ಮಿಥಿಲಾ ನಗರಿಯಿಂದ ಬಂದಿದ್ದೇನೆ. ಸಂತೋಷ. ಕುಶಿಕ ಸುತನನು ಕೂಡಿಕೊಂಡು ಮಿಥಿಲಾಪುರಕ್ಕೆ ಕುಶಲದಿಂದಲೇ ಬಂದು ಪರಿಣಯದ ಸ್ಥಳದೇ ಪರಿಣಯದ ಸ್ಥಳದೇ ಮುನ್ನ ಈಶ್ವರ ಇನ್ನ ಚಾಪವನ್ನು ಮುರಿದು ಮುನ್ನ ಈಶ್ವರ ನಿತ್ತ ಚಾಪವನ್ನು ಮುರಿದವಗೆ ಕನ್ನಿಕೆಯ ಕೊಡುವೆ ಎಂದೆನು ತಪ್ಪೇಳಗೆ ಚಾಪವನ್ನು ಮುರಿದವಗೆ ಕನ್ನಿಕೆಯ ಕೊಡುವೆ ಎಂದೆನು ತಪ್ಪೇಳಲ್ಗೆ ಯಾಗ ರಕ್ಷಣೆಗಾಗಿ ಬ್ರಹ್ಮಶ್ರೀ ವಿಶ್ವಾಮಿತ್ರರು ನಿಮ್ಮ ಇಬ್ಬರು ಕುಮಾರಕರು ರಾಮ ಮತ್ತು ಲಕ್ಷ್ಮಣ ಇವರನ್ನು ಕರೆದುಕೊಂಡು ಹೋಗಿದ್ರಲ್ಲ. ಇಲ್ಲಿಂದ ಪಯಣವನ್ನು ಬೆಳೆಸಿದವರು ತಾಟಕಿ, ಮಾರೀಚ, ಸುಬಾಹು ಮೊದಲಾದವರನ್ನೆಲ್ಲ ದೂರ ಮಾಡಿದ್ರು. ಏನು? ನನ್ನ ಮಕ್ಕಳೇ? ವಿಶ್ವಾಮಿತ್ರರ ಅನುಗ್ರಹ. ಹಾಗಾದ್ರೆ ಸಿದ್ಧಾಶ್ರಮ ಇವತ್ತು ಸ್ವತಂತ್ರವಾಗಿದೆ. ಆದರೆ ಕತೆ ಅಲ್ಲಿಗೆ ನಿಲ್ಲೋದಿಲ್ಲ, ನಿಲ್ಲಕೂಡದು. ಕಾರಣ ಗುರುಗಳು ಮಕ್ಕಳನ್ನು ಪಡೆದದ್ದು ಕೇವಲ ಅವರ ಬಾಧೆಯ ನಿವಾರಣೆಗಾಗಿ ಅಲ್ಲ. ಹಾಗಾದರೆ ನನ್ನ ಮಕ್ಕಳು ಕ್ಷೇಮ ತಾನೆ? ಅನುಗ್ರಹಕ್ಕೆ ಪಾತ್ರರಾದರು. ಗುರುಗಳು ಅವರಿಗೆ ಬಲ ಅತಿಬಲ ವಿದ್ಯೆಗಳನ್ನು ಕೊಟ್ಟದ್ದಲ್ಲದೆ ಮುಂದೆ ಏನು ಹೇಳಬೇಕು? ಯಾಕೆ? ನಮ್ಮ ರಾಜಗುರುಗಳು ಗೌತಮ ಮಹರ್ಷಿಗಳು ಅವರದ್ದೊಂದು ವಿರಸ ದಾಂಪತ್ಯ ಆಗಿತ್ತು. ಸುದೀರ್ಘವಾಗಿ ಗಂಡ ಹೆಂಡತಿಯ ಮಧ್ಯೆ ಒಂದು ಮನಕಷಾಯ ಬೆಳೆದು ಅವರು ವಿಮುಖರಾಗಿದ್ರು. ಇವರು ಎಲ್ಲೆಲ್ಲೋ ಅಲೆದಾಡ್ತಾ ಇದ್ರು. ಈ ತಾಯಿ ಜಡವಾಗಿ ಬಿದ್ದಿದ್ದಳು. ರಾಮನ ಪಾದ ಸ್ಪರ್ಶ ಅಲ್ಲಿ ಆಯ್ತೋ ಇಲ್ವೋ, ಇಬ್ಬರು ಒಂದಾದ್ರು. ಓಹೋ, ಅಹಲ್ಯೆಯ ಉದ್ಧಾರವಾಯಿತು. ಆ ದಾಂಪತ್ಯ ಮರಳಿ ಜೀವ ಪಡೆಯಿತು. ಆಮೇಲೆ ಮುಂದೆ ಮುಂದೆ ಬರುವಾಗ ಮಿಥಿಲಾ ನಗರಿಗೆ ಅವರು ಬರುವುದಕ್ಕಾಯಿತು. ಈ ಮಿಥಿಲಾ ನಗರಿಯಲ್ಲಿ ವಿಶೇಷ ಏನು ಗೊತ್ತುಂಟೋ? ಏನು? ಅಲ್ಲಿ ನಮ್ಮ ಮಹಾರಾಜರಿದ್ದಾರಲ್ಲ, ರಾಜಋಷಿಗಳು, ಜನಕ ಮಹಾರಾಜ, ಕರ್ಮಯೋಗಿಗಳು, ಶಿವನನ್ನು ಮೆಚ್ಚಿಸಿ ಒಂದು ಶಿವಧನುಸನ್ನು ಅವರು ಪಡೆದಿದ್ದಾರೆ. ಹಾಗೆ ಕೇಳಿದ್ದೇನೆ ನಾನು. ಅಂದ್ರೆ ದೇವತೆಗಳು ಕೊಟ್ಟದ್ದು. ಹೌದು. ಅಂತೂ ಶಿವನ ಒಲುಮೆ ಅವರಿಗಾಯಿತು. ಆ ಶಿವಧನುಸ್ಸಿನ ಮುಖೇನ
ಯಾಕೋ ಏನು ನಮ್ಮ ಮಹಾರಾಜರಿಗೆ ಒಂದು ಕಲ್ಯಾಣ ಕಾರ್ಯಕ್ರಮ ನಡೀಲಿ ಅಂತ ತೋರಿತು. ಈ ವಿಶ್ವಕ್ಕೆ ಒಬ್ಬ ವಿಶ್ವನಾಯಕನ ದರ್ಶನವೂ ಆಗಬೇಕು, ಮತ್ತೆ ತಮ್ಮ ಮಗಳು ಸೀತೆ ಅವಳಿಗೊಂದು ವಿವಾಹ ಯೋಗ ಕೂಡಿ ಬರಬೇಕು. ಓಹೋ, ಜನಕ ಮಹಾರಾಜನ ಮಗಳಾದ ಸೀತೆಯ ಕಲ್ಯಾಣ ಮಹೋತ್ಸವ. ಅಂತೂ ರಾಜರಲ್ಲಿ ಕಲ್ಯಾಣ ನಡೆದರೆ ಅದು ಪರ್ಯಾಯವಾಗಿ ಪ್ರಜೆಗಳಲ್ಲಿಯವರೆಗೆ ಇಳಿಬೇಡ. ಹಾಗಾಗಿ ಮಹಾರಾಜರು ಒಂದು ನಿಬಂಧನೆಯನ್ನು ಸಾರಿದರು. ಅಲ್ಲಿರುವ ಶಿವಧನುಸ್ಸು ಅದನ್ನು ಯಾರು ಬಗ್ಗಿಸಿ ಕಟ್ಟುತ್ತಾರೋ ಅಂಥವನಿಗೆ ನನ್ನ ಮಗಳನ್ನು ಕೊಡ್ತೇನೆ. ಓಹೋ, ಹೀಗೋ? ಹಾಗಿರುವಾಗ ಗುರು ವಿಶ್ವಾಮಿತ್ರರೊಂದಿಗೆ ತಮ್ಮ ಮಕ್ಕಳು ಬಂದ್ರಲ್ಲ, ಬರುವಾಗ ಹೇಗೆ ಆ ರಾಮಲಕ್ಷ್ಮಣರು ಹೇಗೆ ಬಂದ್ರು ಗೊತ್ತುಂಟ? ನಮ್ಮ ಮಕ್ಕಳು ಅಲ್ಲಿಯವರೆಗೆ ಹೋದ್ರು. ಏನು ಹೇಳಿ ಆ ವಿಷಯವನ್ನು? ಅನುಜ ಲಕ್ಷ್ಮಣ ಸಹಿತ ವಿನಯದ ಅನುಜ ಲಕ್ಷ್ಮಣ ಸಹಿತ ವಿನಯದ ಐದನು ವಿನಯದ ಐದನು ಧನುವ ಮುರಿಯಲು ಧನುವ ಮುರಿಯಲು ಧನುವ ಮುರಿಯಲು ಸೀತೆ ರಾಮಚಂದ್ರನಿಯೇ ಧನುವ ಮುರಿಯಲು ಸೀತೆ ರಾಮಚಂದ್ರನಿಯೇ ಮಾಲೆ ಇಕ್ಕಿದ ವಾತೆ ಮಾಲೆ ಇಕ್ಕಿದ ವಾತೆ ಬೇಡಿ ಕರತಾನೆಂದು ವಾತೆ ಬೇಡಿ ಕರತಾನೆಂದು ಕೂಲಲಾಮನು ಕಳುಹಿ ನಾ ಬಂದೆನಯ್ಯ. ಆ ರಾಮ ಲಕ್ಷ್ಮಣರು ಗುರುವಿನ ಆಶೀರ್ವಾದ ಆಶ್ರಯದೊಂದಿಗೆ ಹೇಗೆ ಬಂದರೂ ಗೊತ್ತುಂಟ? ಎರಡು ಸೂರ್ಯರ ಹಾಗೆ. ಓಹೋ, ಆ ಅರಮನೆಯ ಸಭಾಮಂಟಪ ಪೂರ್ಣವಾಗಿ ಕಳೆಗೊಂಡಿತು. ನಾವೆಲ್ಲರೂ ಬೆರಗಾಗಿ ನೋಡುವ ಹಾಗೆ ಹಿರಿಯವನಾದಂತಹ ರಾಮ ಮೆಲ್ಲನೆ ಅಡಿ ಇಡುತ್ತಾ ಮುಂದೆ ಬಂದು ಲೀಲಾಜಾಲವಾಗಿ ಶಿವಧನುಸನ್ನು ಎತ್ತಿದ್ದು ಮಾತ್ರವಲ್ಲದೆ ಕಟ್ಟುವುದರಲ್ಲಿದ್ದ. ಕೆಟ್ಟು ಹೋಯಿತು ಬಿಲ್ಲು. ಓಹೋ, ಬಿಲ್ಲು ಮುರಿದು ಬಿದ್ದಾಗ ಬಿತ್ತು. ಸೀತೆಯ ಕೈಯಲ್ಲಿದ್ದಂತಹ ಮಾಲೆ ರಾಮನ ಕೊರಳಿಗೆ ಬಿತ್ತು. ಆಹಾ ಆಹಾ. ಆದರೆ ಒಂದಲ್ಲೋ, ಏನು? ಔಪಚಾರಿಕವಾಗಿ ಸ್ವಯಂವರ ನಡೆಯಿತು. ಆದರೆ ರಾಜ ಮರ್ಯಾದೆಯೊಂದಿಗೆ ವೈದಿಕ ಪದ್ಧತಿಯಂತೆ ಧಾರೆ ಇತ್ಯಾದಿ ಕಾರ್ಯಕ್ರಮಗಳಾಗಬೇಡ. ಹೌದಪ್ಪ. ಹಾಗಾಗಿ ತಮ್ಮ ನಿರೀಕ್ಷೆಯಲ್ಲಿ ನಮ್ಮ ಒಡೆಯರಿದ್ದಾರೆ. ಹೌದಾ? ಮುಂದಿನ ಕಾರ್ಯಕ್ರಮ ಹೇಗಾಗಬೇಕು ಅಂತ ನೀವಿಬ್ಬರು ಹಿರಿಯ ತಲೆಗಳು ಒಂದಾಗಿ ಆಲೋಚನೆ ಮಾಡುವುದಕ್ಕೆ ತಾವಲ್ಲಿಗೆ ಸಕುಟುಂಬ ಸಮೇತವಾಗಿ ಬರಬೇಕು ಅಂತ ಹೇಳುವುದಕ್ಕಾಗಿ, ವಿನಂತಿಸುವುದಕ್ಕಾಗಿ ನನ್ನನ್ನು ಪ್ರಭುಗಳು ಕಳುಹಿಸಿದ್ದಾರೆ. ಆಹಾ, ಸಂತೋಷವಾಯಿತು, ನಿಜಕ್ಕೂ ಸಂತೋಷವಾಯಿತು. ಕೇಳುತ್ತಾಗ ಭೂಪಾಲ ಎನ್ನ ಮಾತು ಕೇಳುತ್ತಾಗ ಭೂಪಾಲ ನಿಜ ಬಂಧು ಬಾಂಧವರ ಗುರು ಪುರೋಹಿತಾದಿಗಳು ಭೂಪಾಲ ನಿಜ ಬಂಧು ಬಾಂಧವರ ಗುರು ಪೌರೋಹಿತಾದಿಗಳು ಸಂದಣಿಗಳು ಕೂಡಿ ಭರತಾದಿಗಳು ಸಹಿತ ಅರಸೆಯರ ಸೇರ್ವಿಕೆಗಳು ಭರತಾದಿಗಳು ಸಹಿತ ಅರಸೆ
ವಂಶವೆಂಬಂತಹ ಸಮುದ್ರ ಉಕ್ಕಿ ಉಕ್ಕಿ ಮೇಲೆ ಬರ್ತಾ ಇದೆ. ನಮ್ಮ ಪಿತೃಗಳು ನಿಜಕ್ಕೂ ಸಂತೋಷವನ್ನು ಅನುಭವಿಸಬೇಕಾದ ಕಾಲ. ನಾನಾದರೋ ಯೋಚಿಸುತ್ತಾ ಇರುವಂತಹದ್ದೇನು, ನಿಜಕ್ಕೂ ನನ್ನ ಮಗ ರಾಮಚಂದ್ರಮ ಯಾಕೆ ನಾನು ಸಾಧಿಸಿ ತೋರಿಸಬೇಕಾದಂತಹ ಯಾವೆಲ್ಲ ಕೆಲಸಗಳು ಇನ್ನೂ ಇದ್ದವೋ ಈತ ಮುಂದುವರಿಸ್ತಾನೆ ಎನ್ನುವುದರಲ್ಲಿ ಈಗ ನನಗೆ ಸಂಶಯ ಇಲ್ಲ. ಚಕ್ರವರ್ತಿ ದಶರಥ ಹೀಗೆ ಹೇಳುತ್ತಿರುವಾಗಲೂ ನನ್ನ ಕರ್ತವ್ಯದಿಂದ ಎಲ್ಲಿಯೋ ಕೆಲವು ಲೋಪ ಆಗಿದೆ ಅನ್ನುವ ಕೊರಗೊಂದು ನನಗಿತ್ತು. ನನ್ನ ಆಡಳಿತ ಪ್ರದೇಶದ ಬಹಳ ಸಮೀಪದ ಕೆಲವು ಭಾಗ ಕಲುಷಿತವಾಗಿಯೇ ಹೋಗಿತ್ತು ಅಂತನ್ನುವುದರಲ್ಲಿ ನನಗೇನೂ ತಿಳಿಯದ ವಿಚಾರವಲ್ಲವಲ್ಲ. ಮಹಾ ರಾಕ್ಷಸರು ಇಲ್ಲಿ ಬೀಡು ಬಿಟ್ಟಿದ್ದಾರೆ ಅಂತಾದ್ರೆ ಒಂದರ್ಥದಲ್ಲಿ ನನ್ನ ಅಜಾಗ್ರತೆ ಅಂತ ಆಗ್ತದೆ. ಆದರೆ ಆ ರಾಕ್ಷಸರನ್ನೆಲ್ಲ ಸಂಹರಿಸಿ ಅದರೊಟ್ಟಿಗೆ ಯಜ್ಞ ರಕ್ಷಣೆಯ ಪುಣ್ಯವನ್ನೂ ಸಂಗ್ರಹಿಸಿ ಪತಿತಳಾದಂತಹ ಅಲ್ಲಿಯನ್ನು ಉದ್ಧರಿಸುವುದರ ಮೂಲಕ ಆ ಬ್ರಾಹ್ಮಣ ದಂಪತಿಗಳ ಆಶೀರ್ವಾದವನ್ನು ಪಡೆದು ಗುರುಗಳಾದ ವಸಿಷ್ಠರ ಮಂತ್ರಾಕ್ಷತೆಯನ್ನೂ ಹಾಕಿಸಿಕೊಂಡು ಮಹಾ ಅಸ್ತ್ರ ಶಸ್ತ್ರಗಳನ್ನ ಅವರಿಂದ ದಕ್ಕಿಸಿಕೊಂಡು ನನ್ನ ಮಗ ಅಭ್ಯುದಯದ ಹಾದಿಯಲ್ಲಿ ಮುಂದೆ ಸಾಗುತ್ತಿರುವಾಗ ಇಂತಹ ಕಲ್ಯಾಣ ಮಹೋತ್ಸವವೊಂದು ಅವನ ಪಾಲಿಗೆ ಆಯಿತು ಅಂತ ಆದ್ರೆ ಇದು ಅಯೋಧ್ಯೆಯ ಕಲ್ಯಾಣ ಅಂತಲೇ ಅರ್ಥ ಅಲ್ವೇ? ತಂದೆಯಾಗಿ ನಿಂತು ಅಥವಾ ಈ ದೇಶದ ಚಕ್ರವರ್ತಿಯಾಗಿ ನಿಂತು ನಾನು ಮಾಡಬೇಕಾದದ್ದು ಇನ್ನೂ ಬಹಳ ಇದೆ. ಯಾವುದು ನನ್ನ ಕೈಗೆ ಈವರೆಗೆ ಎಟುಕಲಿಲ್ಲವೋ ಅಂತಹ ಕಳೆದು ಹೋದ ಕೆಲವು ಭೂಭಾಗಗಳನ್ನ ರಾಮಚಂದ್ರ ಇನ್ನು ವಶಪಡಿಸಿಕೊಳ್ಳುತ್ತಾನೆ ಅಂತ ಅಲ್ಲವೋ ಇದರ ಅರ್ಥ? ಹಾಗಲ್ಲದೆ ಮತ್ತೇನು? ಹಾಗಾಗಿ ನಾನು ಸಂತೋಷ ಚಿತ್ತನಾಗಿದ್ದೇನೆ. ತಂದೆಯಾಗಿ, ಒಬ್ಬ ಚಕ್ರವರ್ತಿಯಾಗಿ ನನ್ನ ಉತ್ತರಾಧಿಕಾರಿ ರಾಮನೇ ಅಂತನ್ನುವ ತೀರ್ಮಾನ ಇಲ್ಲಿಗೆ ಆಗ್ತದೆ ನನ್ನ ಪಾಲಿಗೆ. ಈ ಸಂತೋಷದಲ್ಲಿ ಕೌಸಲ್ಯೆ, ಸುಮಿತ್ರೆ, ಕೈಕೆ ಇತ್ಯಾದಿ ಎಲ್ಲ ನನ್ನ ಬಳಗವನ್ನು ಸೇರಿಸಿದ್ದಾಯಿತು. ತಕ್ಷಣಕ್ಕೆ ಸಕಲ ಸಾಧ್ಯವಿದ್ದ ಸಂಬಂಧಿಕರನ್ನೆಲ್ಲ ಸೇರಿಸಿದ್ದಾಯ್ತಲ್ಲ. ಅದು ಗುರು ವಸಿಷ್ಠರು ಕೈಯನ್ನೆತ್ತಿ ಆಶೀರ್ವಾದ ಮಾಡುವುದಕ್ಕಾಗಿ ಎಷ್ಟು ಕುತೂಹಲಿಗಳಾಗಿದ್ದಾರೆ, ಎಷ್ಟು ಸಂತೋಷದಿಂದ ಅವರೇ ಮುನ್ನುಗ್ಗುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರನ್ನೆಲ್ಲ ಸೇರಿದ್ದಾಯ್ತಲ್ಲ, ಆ ಕಡೆಗೆ ಮಿಥಿಲೆಯತ್ತ ಕಲ್ಯಾಣ ನಗರದತ್ತ ಸಾಗಿದ್ದೇನೆ. ಕುಶಲವೇ ದಶರಥ ವೀರ ಕುಶಲವೇ ದಶರಥ ವೀರ ಅಸಮಗುಣಾಢ್ಯ ಗಂಭೀರ ಅಸಮಗುಣಾಢ್ಯ ಗಂಭೀರ ಕುಸುಮ ಸಾಯಕ ನಾಕಾರ ಕುಸುಮ ಸಾಯಕ ಸಾಕಾರ ಸೂರ್ಯಕುಲ ಸಾರ್ವಭೌಮನಾದಂತಹ ದಶರಥ ಜೊತೆಗೆ ಪರಿವಾರದ ಜನರು ಎಲ್ಲರೂ ಬನ್ನಿ, ಕರೆ ಕೊಟ್ಟಂತೆ ಆಗಮಿಸಿದ್ದೀರಲ್ಲ, ಮೊದಲು ಆಸೀನರಾಗಿ. ರಾಜರ್ಷಿಗಳಾದ ತಮ್ಮ ಸಂತೋಷಕ್ಕಿಂತ ಹೆಚ್ಚಿನದು ನಮಗೆ ಏನು ಬೇಕು? ಇನ್ನು ಉಭಯ ಕುಶಲೋಪರಿ. ಕ್ಷೇಮವೇ? ಕ್ಷೇಮವೇ. ಇಲ್ಲಿ ನಡೆದಂತಹ ಪ್ರಕರಣವನ್ನು ನಮ್ಮ ದೂತ ಹೇಳಿರಬಹುದು, ಆದರೂ ಕರ್ತವ್ಯ ಎಂಬ ದೃಷ್ಟಿಯಲ್ಲಿ ನಿಮ್ಮ ಮುಂದೆ ವಿಚಾರವನ್ನು ಮಂಡಿಸ್ತಾ ಇದ್ದೇನೆ. ಏನೆಂದರೆ, ಯಥೋಚಿತವಾದದ್ದು ಹೇಳಬೇಕು. ನಿನ್ನ ಸುತನೂರ
ರಾಮ ಬಂದು ನಿನ್ನ ಸೂತನು ರಾಮ ಬಂದು ಧನವನ್ನು ಮುರಿದು ಇಲ್ಲಿ ನಿನ್ನ ಧನವನ್ನು ಮುರಿದು ಇಲ್ಲಿ ನಿನ್ನ ಎನ್ನ ಮಗಳ ಮುದದಿಂದ ಎನ್ನ ಮಗಳ ಮುದದಿಂದ ಸಾರಯನ್ನೆರವನು ನೋಡೆಂದ ಸಾರಯನ್ನೆರವನು ನೋಡೆಂದ ಲಕ್ಷ್ಮಣ ನಿಂಗೂರ್ಮಿಳೆಯ ಲಕ್ಷ್ಮಣ ನಿಂಗೂರ್ಮಿಳೆಯ ಇದು ಈಕ್ಷಿಸುವೆನು ನೀ ಕೇಳಯ್ಯ ಇದು ಈಕ್ಷಿಸುವೆನು ನೀ ಕೇಳಯ್ಯ ರಕ್ಷಿಸು 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 ದಶರಥರಾಯ ನೀ ರಕ್ಷಿಸು ದಶರಥರಾಯ ಉಪೇಕ್ಷೆಯ ಮಾಡದಿರಯ್ಯ ಕುಶಲವೇ ದಶರಥ ವೀರ ಕೆಲಸ ಸುನಾಟ ಗಂಭೀರ ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತನಾದಂತಹ ಶ್ರೀರಾಮಚಂದ್ರ ಪೀನಾಕಿಯ ಧನಸ್ಸು ಸುನಾಭವನ್ನು ಸುಲಭದಲ್ಲಿ ಭಂಜಿಸಿ ಸೀತೆಯ ಕೈ ಹಿಡಿಯುವಲ್ಲಿ ಸಫಲನಾದ. ಸ್ವಯಂವರ ಔಪಚಾರಿಕವಾಗಿ ಮುಗಿದು ಹೋಯಿತು. ಇನ್ನು ಕಲ್ಯಾಣ ಎನ್ನುವುದು ಸಂಪ್ರದಾಯದಂತೆ ಆಗಬೇಕಷ್ಟೆ. ಹಿರಿಯರಾದ ನೀವು ಆಗಮಿಸಿದ್ದೀರಿ, ನಿಮ್ಮ ಕೈಯಾರ ಇದನ್ನು ನಡೆಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನನ್ನ ಮಗಳು ಸೀತೆ, ಅವಳು ಸಂಜನಿಸಿದ ಮೇಲೆ ನಾನು ಜನಕನಾದದ್ದು. ಮತ್ತೆ ಮಗಳೊಬ್ಬಳನ್ನು ಪಡೆದಿದ್ದೇನೆ, ಊರ್ಮಿಳೆ ಎಂಬವಳನ್ನು. ರಾಮನಿಗೆ ಜಾನಕಿಯನ್ನು, ಊರ್ಮಿಳೆಗೆ ಲಕ್ಷ್ಮಣನನ್ನು, ಮತ್ತುಳಿದ ಭರತ ಶತ್ರುಘ್ನರಿಗೆ ನನ್ನ ಸಹೋದರ ಕುಶಧ್ವಜನ ಮಗಳಾದ ಮಾಂಡವಿ ಸುತಕೀರ್ತಿಯರನ್ನು ಕೊಡುತ್ತೇನೆ. 4 ಮದುವೆ ಒಟ್ಟಿಗೆ ವಿಜೃಂಭಣೆಯಿಂದ ನಡೆಯಲಿ. ಈವರೆಗೆ ಮಿಥಿಲಾನಗರಿ ಕಂಡರಿಯದ, ಲೋಕದ ಜನರು ಕೇಳರಿಯದಂತಹ ಪರಿಣಯದ ಪ್ರಕರಣ ಸಾಂಗವಾಗಿ ನೆರವೇರಲಿ. ಜನಕ, ಏನು ಇವತ್ತು ನನ್ನ ಮಗನ ಶಕ್ತಿ ಸಾಮರ್ಥ್ಯ ಇದನ್ನ ಲೋಕದ ಮುಖಕ್ಕೆ ನೀನು ಪ್ರದರ್ಶಿಸಿದೆಯಲ್ಲ, ಹಾಗೆ ಮಾಡುವುದರ ಮೂಲಕ ನೀನು ಜನಕನೇ ಅದೇ ಅಂತ ನಾನು ಹೇಳುವುದು. ಆ ಅರ್ಥದಲ್ಲಿಯೂ ಜನಕ. ಇನ್ನು ನಾನು ನನ್ನ ಮಗ ರಾಮನ ತಂದೆಯಾಗಿ ನಿಜಕ್ಕೂ ಜನಕನೇ ನಾನು ಆಗಿದ್ದೆ. ಕ್ಷತ್ರಿಯ ನಾಯಕನೊಬ್ಬನಿಗೆ ಜನಕನಾಗಿದ್ದೀಯ. ಆದ ಕಾರಣದಿಂದ ಈ ಸಂದರ್ಭದಲ್ಲಿ ಪ್ರತಿ ಮಾತನ್ನಾಡುವುದಕ್ಕೇನೂ ಇಲ್ಲ. ಯಥೋಚಿತವಾಗಿ ಕರ್ಮಾಂಗ ಯಾವುದೆಲ್ಲ ಸಾಗಬೇಕು ಅದು ಸಾಗಲಿ ಸಾಗಲಿ. ಪುರೋಹಿತರಿಗೆ ಆಜ್ಞಾಪಿಸಿದ್ದೇನೆ. ಕಾಮಿನಿ ನಡೆ ಸೋಮ ಸುಂದರ ಕಾಮಾರಿಗೆ ಸುರ ಸ್ತೋಮ ವಂದಿತ ಕಾಮಿತ ವರದಗೆ ಕರುಣಾಕರಗೆ ಭಾವಿಯರು ರೇಸು ಪ್ರೇಮದಿ ಪಾಡಲು ರಘುಕುಲ ತಿಲಕಗೆ ಮುರದಿಂದಲಿ ಸುಗುಣ ಸೀತೆಯ ಧಾರೆ ಎರೆಯಲು ಮಿಗೆ ಪುರೋಹಿತರು ನಲವೀಂದಲಿ ಹೋಮವಯ ಸಗಲು ಮಗುದೆಯರಾರತಿಯ ಬೇಳಗೆ ಶೋಭಾನಿ ಮಂಗಲ 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 ರಘುಕುಲ ತಿಲಕನಿಗೆ ಮಂಗಲ ರಘುಕುಲ ತಿಲಕನಿಗೆ ಮಂಗಳಾಂಬಗಿ ಸೀತಾದೇವಿ
ಹೊಸಯರುಗಳ ಕೂಡಿಕೊಳ್ಳುತ್ತು ಭರತಳ ಅಯೋಧ್ಯಾಪುರಕ್ಕೆ ಬರುತ್ತಿರಲು ಮಗನೇ ರಾಮಚಂದ್ರ, ಜನಕ, ಸಂತೋಷದ ಕ್ಷಣಗಳು ಎಷ್ಟು ಬೇಗ ಬೇಗ ಸಾಗಿ ಹೋಗ್ತವೆ ಅನ್ನುವುದನ್ನ ನೋಡು. ನಿಜ. ಅಯೋಧ್ಯೆಯಿಂದ ಮಿಥಿಲೆಗೆ ಬಂದೆ, ಎಷ್ಟು ಬೇಗ 4 ದಿನಗಳು ಕಳೆದು ಹೋದವು. ಜನಕರಾಜ ಎಂತಹ ವೈಭವದಿಂದ ನಮ್ಮನ್ನ ಸಮ್ಮಾನಿಸಿ ಸತ್ಕರಿಸಿ ಸಂತೋಷದಿಂದ ಬೀಳ್ಕೊಟ್ಟಿದ್ದಾನೆ. ಯಥಾರ್ಥಕ್ಕಾದರೆ ಮಹರ್ಷಿಗಳಾದಂತಹ ವಿಶ್ವಾಮಿತ್ರರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದರೂ ಕಡಿಮೆ ಕಡಿಮೆ ಅಂತ ಅನ್ನಿಸ್ತದೆ. ನಿಜ ಜನಕ. ನಿಮ್ಮೆಲ್ಲರ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನ ಹಾಕಿ ಲಗ್ನ ಮಂಟಪದಿಂದ ಅದೆಲ್ಲಿಗೋ ಕಾರ್ಯಬಾಹುಳ್ಯದಿಂದ ನಿರ್ಗಮಿಸಿ ಹೊರಟು ಹೋದರವರು. ಆದರೂ ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕಾದಂತಹ ನಡೆಯುವಂತಹ ನಿಮಗೆ ಆ ಶ್ರೀರಕ್ಷೆಯು ಇದೆ ಅನ್ನುವುದನ್ನು ನಾವು ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ರಾಘವಾಭ್ಯುದಯವನ್ನ ನಾವು ನೋಡುವುದು ಈ ಮೂಲದಿಂದ ತಾನೆ. ರಾಮಚಂದ್ರ, ಸಮಸ್ತ ಬಂಧುಗಳನ್ನ ಸೇರಿದ್ದಾಯಿತು. ನಾವೀಗ ಅಯೋಧ್ಯೆಯತ್ತ ನಡೆಯಬೇಕು ತಾನೆ. ಎಲ್ಲವೂ ವ್ಯವಸ್ಥೆ ಆಯಿತು ತಾನೆ. ಏರಿ ನಿಮ್ಮ ರಥದಲ್ಲಿ ಕುಳಿತು ಸಂತೋಷದಿಂದ ಮುಂದೆ ಸಾಗೋಣ. ಆಗಲಿ ಜನಕ. ನಿಜವೇನು ಇದು? ಆಶ್ಚರ್ಯ. ಮೃತ್ಯುಂಜಯನಾದಂತಹ ಸದಾಶಿವದೇವರ ಭುಜದಂಡದಲ್ಲಿ ವಿಜೃಂಭಿಸಿ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಪಳಗಿಸಿ ಅಭ್ಯಾಸ ಮಾಡಿದಂತಹ ಸುನಾಭನಾಮಕವಾದಂತಹ ಹರನ ಧನುಸ್ಸು ಭಂಗ. ಅದು ಯಾರಿಂದ? ಓರ್ವ ಕ್ಷತ್ರಿಯ ಕುಮಾರನಿಂದ. ಅದ್ಭುತವಿದೆ. ಇಲ್ಲಿ ಸ್ವಲ್ಪ ನಾನು ಯೋಚಿಸುವುದಕ್ಕುಂಟು. ಬ್ರಾಹ್ಮಣನಾಗಿ ಹುಟ್ಟಿ ಘನತರವಾದಂತಹ ತಪಸ್ಸಿನ ಸಿದ್ಧಿಯನ್ನು ಸಂಪಾದಿಸಿ ಅಲ್ಲಿಯೂ ಮುಕ್ತನಾಗುವುದಕ್ಕೆ ಸಾಧ್ಯವಾಗದೇ ಹೋಗಿ ನನಗೆ ಒಗ್ಗದ ಸಲ್ಲದ ಈ ರಾಜಕಾರಣಿಗಳ ತಲೆಯನ್ನು ಒಡೆದು ಪ್ರಪಂಚದಲ್ಲಿ ಉತ್ತಮ ಕ್ಷತ್ರಿಯನನ್ನು ಉದ್ಘಾಟಿಸಿ ಒಂದು ನೆಮ್ಮದಿಯನ್ನಾದರೂ ಪಡೆಯುವುದಕ್ಕಾಯಿತೆ. ವೈಯಕ್ತಿಕವಾಗಿ ನನಗೆ ಬೇಕಾದ ಉದ್ಯೋಗ ಅಲ್ಲ ಇದು. ಕಾರ್ತವೀರ್ಯನೆಂಬಂಥವನೊಬ್ಬನು ಬ್ರಾಹ್ಮಣರ ಕೃಪಾಶೀರ್ವಾದದಿಂದ ಅಖಂಡ ಭೂಮಂಡಲದ ಚಕ್ರವರ್ತಿಯಾಗಿ ಮೆರೆದವನು. ಕೊನೆಗೆ ಬ್ರಾಹ್ಮಣರ ಮನೆಯಲ್ಲೇ ಊಟ ಮಾಡಿ ಹಸ್ತವನ್ನು ತೊಳೆಯುವುದಕ್ಕಿಂತ ಮೊದಲು ಎಂಜಲು ಕೈಯಲ್ಲಿ ಬ್ರಾಹ್ಮಣರ ಮನೆಯ ಕಾಮಧೇನುವಿಗೆ ಹಗ್ಗ ಹಾಕಿದಲ್ಲಿಂದ ತೊಡಗಿದ್ದಿದ್ದು. ಏನು ಮಾಡೋಣ? ಬ್ರಾಹ್ಮಣ್ಯದ ರಕ್ಷಣೆ ಮಾಡಬೇಕಾಗಿದ್ರೆ ಮೊತ್ತ ಮೊದಲು ಈ ಉತ್ತಮ ಕ್ಷತ್ರಿಯರನ್ನು ಸ್ಥಾಪಿಸಬೇಕಾಗಿದೆ. ನನ್ನ ತಂದೆಯನ್ನು ಚಿತ್ರಹಿಂಸೆ ಮಾಡಿ ಆ ಕಾರ್ತವೀರ್ಯನು ಅವನ ಬಳಗದವರು ನನ್ನ ತಾಯಿಯ ವೈಧವ್ಯಕ್ಕೆ ಕಾರಣೀಭೂತರಾಗಿ ಆಕೆಯನ್ನು ನಾನು ಕಂಡಾಗ ಆಕೆ 21 ಸಲ ಹಣೆಯನ್ನು ಹೊಡೆಕೊಂಡದ್ದನ್ನು ಕಂಡಾವಾಗ ಪ್ರತಿಜ್ಞಾಬದ್ಧನಾದದ್ದು. 21 ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡುತ್ತೇನೆ ಅಂತ ದುಡುಕಿದ್ದ ಹೌದು. ಆದರೆ ಅನಿವಾರ್ಯ ಪ್ರಸಂಗದಲ್ಲಿ ಮಿಕ್ಕವರ ಬ್ರಾಹ್ಮಣ್ಯವನ್ನಾದರೂ ರಕ್ಷಿಸುವುದಕ್ಕಾಗಿ ನನ್ನಂತಹ ಒಬ್ಬ ಕುಲಗೆಟ್ಟರೂ ಚಿಂತಿಲ್ಲ ಎಂಬ ದೀಕ್ಷೆಯಿಂದ ಹೊರಟವ ನಾನು. ಆದರೆ ಕೊನೆಗೂ ಕೊಡಲಿಗೆ ವಿಶ್ರಾಂತಿಯನ್ನು ಕೊಡೋಣ ಅಂತ ಎಸೆದಿದ್ದೆ. ಇದ್ದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದೆ. ನೆಮ್ಮದಿಯಿಂದ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಾ ಇದ್ದೆ. ಅಲ್ಲಿಗೆ ಬಂದ
ಹೇಳಿಕೆ ಇದೆ. ಶಿವನ ಧನುಸ್ಸನ್ನು ಭಂಗಿಸಿದ್ದಾನೊಬ್ಬ ಕ್ಷತ್ರಿಯ. ಯಾರವನು? ಉತ್ತಮನೋ ಅಲ್ಲಾಧಮನೋ? ಉತ್ತಮನಾದರಂತೂ ನಮಗೆ ವಿಶ್ರಾಂತಿ ಕೊಟ್ಟ ಮಹಾಪುರುಷ ಅಂತ ಅಂಗೀಕರಿಸೋಣ. ಇಲ್ಲ, ಮತ್ತೊಮ್ಮೆ ಹಳೇ ಮುದುಕನಾದಂತಹ ಪರಶುರಾಮನನ್ನು ಈ ರಕ್ತಕ್ರಾಂತಿಯ ರಂಗಕ್ಕೆ ಎಳೆಯುತ್ತಾನೆ ಅಂತಾದ್ರೆ ಎಷ್ಟಿದೆ ಅವನ ರಕ್ತದ ಬಿಸಿ ಅಂತ ನೋಡೋಣ. ಅದಕ್ಕಾಗಿ ಎಲ್ಲಿ? ಮಿಥಿಲಾನಗರದಲ್ಲಿ. ಮಿಥಿಲಾನಗರದಿಂದ ಎಲ್ಲಿಗೆ? ಅಯೋಧ್ಯೆಗೆ ಪಯಣ. ಯಾರವನು? ರಾಮ. ಈ ರಾಮನಿಗೊಬ್ಬ ಪ್ರತಿರಾಮ ಪರೀಕ್ಷಿಸಬೇಕಾಯ್ತು. ಅದಕ್ಕಾಗಿ ಎಲ್ಲಿ ಸಂತೋಷದಿಂದ ಬರ್ತಾ ಇದ್ದಾರೆ, ದೂರದಿಂದ ನೋಡುತ್ತಾ ಅವರಿಗೆ ಎದುರಾಗ್ತೇನೆ. ನೀವೇನೋ ಹಾಗೆಂದೇ ಪ್ರಸಿದ್ಧನಾಗಿದ್ದೇನೆ ಸ್ವಾಮಿ. ಅದಕ್ಕಿಂತ ಮೊದಲೇ ಪ್ರಸಿದ್ಧನಾದ ರಾಮನಿದ್ದಾನೆ ಇವನು. ಆದುದರಿಂದಲೇ ಹೃದಯದಲ್ಲಿ ಒಂದು ಕೌತುಕ ಮೂಡಿದ್ದು. ಆರೆಲೋ ಮತ್ತೊಬ್ಬ ರಾಮ, ಆರೆಲೋ. ಅದು ವರ್ತಮಾನ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಅವನೇ ನಡೆದಾಡುತ್ತಾನೆ. ಹಾಗಾದ್ರೆ ಈ ಹಿಂದಿನ ರಾಮ ಏನು ಮಲಗಿದ್ದಾನೇನು? ಪ್ರಶ್ನೆ. ಅರ್ಥವಿಸು. ಯಾಕೆ ಅಂತಂದ್ರೆ ಒಂದು ಘನವಾದ ಉದ್ದೇಶವನ್ನಿಟ್ಟುಕೊಂಡು ನಾನು ಬೆಳೆಯಬೇಕಾದಂತಹ ಕ್ಷೇತ್ರವನ್ನು ಬದಲಿಸಿ ಮತ್ತೊಂದು ಕ್ಷೇತ್ರದಲ್ಲಿ ಬೆಳೆಯುವ ಉತ್ಸಾಹ ಇಲ್ಲದಿದ್ರು ಸಾಕಷ್ಟು ಬೆಳೆದಂತಹ ಒಬ್ಬ ರಾಮ ಈ ಹೊತ್ತು ಪರಶುರಾಮ ಅಂತ ಪ್ರಸಿದ್ಧಿ. ಅವರು ತಾವ ಆ ಪರಶು ನನಗೆ ಹೇಳಿಸಿದ್ದೂ ಅಲ್ಲ, ನನಗೆ ಬೇಕಾದದ್ದೂ ಅಲ್ಲ. ದರ್ಬೆ ಹಿಡಿಬೇಕಾದ ಕೈಯಲ್ಲಿ ಪರಶನ್ನು ಹಿಡಿದು ನಾನು ದುಡಿಬೇಕಾಗಿ ಬಂದದೆ. ಇದರಿಂದ ನನಗೆ ಅಹಂಕಾರ ಇಲ್ಲ. ಆದರೆ ಯಾರು ನಿಜವಾಗಿ ದಂಡಪಾಣಿಗಳಾಗಿ ಶಿಕ್ಷೆ ರಕ್ಷೆಯ ಹೊಣೆಯನ್ನು ಹೊರಬೇಕಾಗಿದೆಯೋ ಅಂತಹ ಭೂಭುಜತ್ವವನ್ನುಳ್ಳಂತಹ ಕ್ಷತ್ರಿಯರು ಕ್ರಿಯಾಲೋಪದಿಂದ ಹಿನ್ನಡೆದವಾಗ ಮುನ್ನಡೆದವ ನಾನು. ಕೇಳಿದೆ ನಿನ್ನ ಸುದ್ದಿ. ಆದರೆ ಕೇಳಿದ ಮಾತ್ರದಿಂದ ಅಸೂಯೆ ಅಲ್ಲ ಹುಟ್ಟಿದ್ದು, ಸ್ಪರ್ಧೆ. ಸ್ಪರ್ಧೆಗೂ ಅಸೂಯೆಗೂ ಅಜಗಜಾಂತರ, ಗೊತ್ತಲ್ಲ ನಿನಗೆ. ಯಾಕೆ ಅಂತಂದ್ರೆ ಕೆಲವು ರಾಕ್ಷಸರನ್ನು ಕೊಂದ, ಆಮೇಲೆ ಕೆಲವು ಬ್ರಾಹ್ಮಣ್ಯದ ಕರ್ಮಗಳಿಗೆ ನೆರವಾಗಿ ನಿಂದ. ಅದು ಮಾತ್ರವಲ್ಲ, ಸನಾತನವಾದಂತಹ ವೈದಿಕ ಧರ್ಮದ ಪ್ರೋತ್ಸಾಹಕ್ಕಾಗಿ ಅಗ್ನಿಹೋತ್ರಾದಿಗಳು ನಡೆಯಬೇಕಾಗಿದ್ದಂತಹ ಆಶ್ರಮಗಳು ಕೆಟ್ಟು ಹೋದಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಇದರಲ್ಲಿ ಚಿಗುರೊಡೆಯುವಂತೆ ಮಾಡಿದ. ಅದಕ್ಕಿಂತ ಹೆಚ್ಚಿಗೆ ಎಲ್ಲಾ ರಾಜರ ಗರ್ವ ಸರ್ವಸ್ವಾಪಹಾರವನ್ನು ಮಾಡಿದಂತಹ ಶಿವಧನುಸ್ಸಿಗೆ ಅಪಮಾನ ಮಾಡಿದ. ಕೇಳಿದ್ದೆ. ಕೇಳುವಾಗ ಕೇಳಿದ್ದನ್ನು ಮಾತ್ರವೇ ನಂಬುವಂತಹ ವ್ಯಕ್ತಿ ಅಲ್ಲ ನಾನು. ಅಯ್ಯ, ಕಣ್ಣಿಗೂ ಕಿವಿಗೂ ನಮ್ಮ ದೇಹದ ಅಳತೆಯಿಂದ ಬಹಳಷ್ಟು ಅಂತರ ಇಲ್ಲದೆ ಇದ್ರು ಅನುಭವದಲ್ಲಿ ಕಿವಿಯ ಅನುಭವಕ್ಕೂ ಕಣ್ಣಿನ ಅನುಭವಕ್ಕೂ ಬಹಳಷ್ಟು ಅಂತರ ಇದೆ. ಈ ತೀರ್ಮಾನದಿಂದ ಯಾರೋ ರಾಮ ನಡೆದು ಹೋಗುವವನು, ನಡೆಯುತ್ತಿರುವ ಕಾಲದಲ್ಲಿ ತಾನೊಬ್ಬನೇ ನಡೆಯುತ್ತಿರುವವನು ಅಂತ ನಿನ್ನನ್ನು ಸ್ಪರ್ಧಿಸಿ ಸೋಲಿಸಿ ನಾನು ಗೆದ್ದು ಸೋಲಬೇಕು. ಅಲ್ಲ, ನಿನ್ನ ಸ್ಪರ್ಧೆಯಲ್ಲಿ ನಾನು ಸೋತು ನಿನ್ನನ್ನು ಮೆಚ್ಚಿ
ಆಧ್ಯಾತ್ಮಿಕವಾಗಿ ನಾನು ಜಯಿಸಬೇಕು. ಇದು ಹೋರಾಟ. ಇದರಾಗು ಮುನಿವರ್ಯ. ಕಾರಣವಿಲ್ಲದೆ ನಮ್ಮ ಅಯೋಧ್ಯೆಯ ಹಾಗೂ ಮಿಥಿಲೆಯ ನಮ್ಮ ಅನೇಕ ಅಭಿಮಾನಿಗಳ ನಮ್ಮವರು ಎನ್ನುವವರ ಈ ದಿಬ್ಬಣದ ಸಂತೋಷ, ಸಂಭ್ರಮ, ಸಡಗರ ಇವೆಲ್ಲವೂ ಅನಿರೀಕ್ಷಿತವಾದಂತಹ ನಿಮ್ಮ ಆಗಮನದಿಂದಾಗಿ ಸ್ಥಗಿತಗೊಂಡಿದೆ. ಹೌದು. ಪ್ರತ್ಯಕ್ಷವಾಗಿ ಬಡವಾಗ್ನಿಯೇ ಜಡೆಯನ್ನು ಹೊತ್ತು ಮುಂದುವರಿದು ಬರುತ್ತಿದೆಯೋ ಎನ್ನುವಂತೆ, ಪ್ರತ್ಯಕ್ಷ ಮೃತ್ಯುದೇವತೆ ಭಸ್ಮೋದ್ಧೂಲಿತ ವಿಗ್ರಹವಾಗಿ ಮುಂದೆ ನಡೆದು ಧಾವಿಸುತ್ತಿದೆಯೋ ಎನ್ನುವಂತೆ ನೀವು ಮುಂದುವರಿದು ಬರುತ್ತಿರುವುದನ್ನು ಕಂಡು ಇದ್ದಕ್ಕಿದ್ದಂತೆ ದಿಬ್ಬಣಿಗರೆಲ್ಲರೂ ಮೃತ್ಯು ದರ್ಶನವಾದಂತೆ ಬೆಬ್ಬಳಿಸಿ ನಿಂತಿದ್ದಾರೆ, ಬೆವರುತ್ತಾ ಇದ್ದಾರೆ. ಇದೇನೆಂದು ನಾವು ಆಸಕ್ತಿಯನ್ನು ವಹಿಸುವಷ್ಟರಲ್ಲಿಯೇ ಎದುರಿಗೆ ಬಂದು ಆರೆಲೋ ರಾಮ ಎಂದು ಪ್ರಶ್ನಿಸುತ್ತಾ ಇದ್ದೀರಿ. ಜೊತೆಗೆ ಯೋಗ್ಯತೆ ಇದ್ದರೆ ಯುದ್ಧದಲ್ಲಿ ಸ್ಪರ್ಧಿಸಬಲ್ಲೆಯ ಎಂದು ಕೆಣಕುತ್ತಾ ಇದ್ದೀರಿ. ಆ ಮಾತಿನಿಂದ ಅಷ್ಟೇ ಅಲ್ಲ, ನಿಮ್ಮ ಮಾತಿಗೆ ನೀವು ಬುದ್ಧಿಪೂರ್ವಕವಾಗಿ ಯಾವುದೇ ಮುಖವಾಡವನ್ನು ಹಚ್ಚಿಕೊಂಡ್ರು ಅಥವಾ ಯಾವುದೇ ಬಣ್ಣವನ್ನು ಸವರಲು ಪ್ರಯತ್ನಿಸಿದರು ಇಂಗಿತಜ್ಞರಾದವರಿಗೆ ಅರ್ಥವಾಗುತ್ತದೆ. ನಿಮ್ಮ ಮಾತಿನಲ್ಲಿ ಪ್ರಧಾನವಾಗಿ ಇದ್ದದ್ದು ನಿಷ್ಕಾರಣವಾಗಿ ಮತ್ತೊಬ್ಬರನ್ನು ಕೆಣಕುವ, ಚೋದಿಸುವ, ಪ್ರೇರೇಪಿಸುವಂತಹ ಕೆಣಕು ನುಡಿ. ಸಂದರ್ಭವಿಲ್ಲ, ಸನ್ನಿವೇಶ ಇಲ್ಲ, ಇದ್ದಕ್ಕಿದ್ದಂತೆ ಧೂಮಕೇತು ಇಳಿದಂತೆ ಬಂದು ಇಲ್ಲಿದ್ದವರನ್ನು ಬೆದರಿಸುತ್ತಿದ್ದೀರಿ. ಹೆದರಿದ್ರೆ ನಮ್ಮನ್ನು ಹೆದರಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದೀರಿ. ನಮ್ಮ ತಿಳುವಳಿಕೆ ಅಥವಾ ಸಂಸ್ಕಾರದ ಪ್ರಕಾರ ಹೇಳುವುದಾದರೆ ತಾವು ಬ್ರಾಹ್ಮಣೋತ್ತಮರು. ಬ್ರಾಹ್ಮಣರಾದವರ ಮಾತಿನಲ್ಲಿ, ನಡವಳಿಕೆಯಲ್ಲಿ ಮತ್ತೊಬ್ಬರನ್ನು ಕೆಣಕುವ, ಕೆರಳಿಸುವ ಅಥವಾ ನಿಷ್ಕಾರಣವಾಗಿ ಹೆದರಿಸುವಂತಹ ಗುಣ ಇರಬಾರದು. ಬ್ರಾಹ್ಮಣೋತ್ತಮರೆಂದು ಪ್ರಖ್ಯಾತರಾಗಿರುವಂತಹ ನಿಮ್ಮ ಮಾತು, ಮುಖ, ಚಲನ, ವಲನ, ನಿಲುವು, ನೋಟ ಈ ಎಲ್ಲದರಲ್ಲಿಯೂ ನಿಷ್ಕಾರಣವಾಗಿ ಮತ್ತೊಬ್ಬರನ್ನು ಕೆಣಕುವ, ಕೆರಳಿಸುವಂತಹ ಗುಣವನ್ನು ನಾನು ಕಾಣುತ್ತಾ ಇದ್ದೇನೆ. ಇಷ್ಟೆಲ್ಲ ಸಾಲದು ಎಂದ ಹಾಗೆ ನೇರವಾಗಿ ಯುದ್ಧಕ್ಕೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀರಿ. ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿ ಬೆಳೆದಿರುವಂತಹ ನಮಗೆ ಯುದ್ಧ ಮಾಡುವಂತಹ ಹುರುಡು, ಹುಮ್ಮಸ್ಸು ಇಲ್ಲವೇ ಇಲ್ಲ ಎಂದು ತಿಳಿದುಕೊಳ್ಳಬೇಕಾದ ಅಗತ್ಯವಿಲ್ಲ ಮುನಿವರ್ಯ. ಆದರೆ ನಮ್ಮ ಹೋರಾಟಕ್ಕೆ, ನಮ್ಮ ಭುಜಶಕ್ತಿಯ ಪ್ರದರ್ಶನಕ್ಕೆ ನಿರ್ದಿಷ್ಟವಾದಂತಹ ಒಂದು ಧ್ಯೇಯ, ಧೋರಣೆ ಎನ್ನುವುದು ಇರಬೇಕಾಗುತ್ತದೆ. ಕೇವಲ ತಲೆಗಟ್ಟಿ ಇದೆ ಎನ್ನುವುದಕ್ಕಾಗಿ ಶಿಲೆಗೆ ಹೋಗಿ ಅಪ್ಪಳಿಸಿಕೊಂಡು ನಮ್ಮ ಶಕ್ತಿ ವ್ಯಯ ಮಾಡುವಂತಹ ದುರ್ಬುದ್ಧಿಯವರು ನಾವಂತೂ ಅಲ್ಲ. ಯುದ್ಧ ಮಾಡಬಲ್ಲೆಯ, ಮುಂದುವರಿಯಬಲ್ಲೆಯ, ತನ್ನನ್ನು ಸ್ಪರ್ಧಿಸಬಲ್ಲೆಯ ಎಂದು ಕೇಳುತ್ತಾ ಇದ್ದೀರಿ. ನಾವು ಪ್ರಪಂಚದಲ್ಲಿ ಇಂತಿಂಥವರೊಂದಿಗೆ ಸ್ಪರ್ಧಿಸಬಲ್ಲೆವು ಎಂದು ಜಾಗಂಟೆಯನ್ನು ಹೊಡೆದುಕೊಂಡು ಬಂದಿಲ್ಲವಲ್ಲ. ಹೀಗೆ ನಿಷ್ಕಾರಣವಾಗಿ ಯುದ್ಧಕ್ಕೆ ನಮ್ಮನ್ನು ಪ್ರಚೋದಿಸುವುದು, ಶಾಂತಿ ಸಮಾಧಾನದ ನೆಮ್ಮದಿಯಿಂದಿರುವಂತಹ ನಮ್ಮ ಪಡೆಯನ್ನು ಭಯಚಕಿತರನ್ನಾಗಿ ಮಾಡುವುದು ನಿಮ್ಮಂತಹ ಮಹಾದ್ವಿಜರಿಗೆ ಎಷ್ಟರ ಮಟ್ಟಿಗೆ ಸಮರ್ಪಕವಾದ ವ್ಯವಹಾರ ಎನ್ನುವುದನ್ನೇ ತಿಳಿಯದೆ ಗೊಂದಲದಲ್ಲಿ ಬಿದ್ದಿದ್ದೇನೆ. ರಾಮ, ನಿನಗೆ ನಾನು ಪ್ರತಿಸ್ಪರ್ಧಿಯಾಗಿದ್ದೇನೆ ಅಂತ ಹೇಳಿದೆ.
ಕೆಣಕುವುದಾಗಲಿ ಮತ್ತೊಬ್ಬರನ್ನು ಸಣ್ಣದು ಮಾಡಿ ತೋರಿಸುವುದಾಗಲಿ ನನ್ನ ಜೀವನದಲ್ಲಿ ಏನೋ ಒಂದು ಲಾಭದ ದೃಷ್ಟಿಯನ್ನಿಟ್ಟುಕೊಂಡು ನಾನು ಮಾಡಿದ್ದಕ್ಕೆ ಪುರಾವೆ ಸಿಕ್ಕೋದಿಲ್ಲ. ನನಗೇನು ಬೇಕಾಗಿದೆ? ಏನು ಬೇಕಾಗಿದೆ? ಉತ್ತಮನಾದಂತಹ ಒಬ್ಬ ಕ್ಷತ್ರಿಯನು ಈ ಪ್ರಪಂಚದಲ್ಲಿ ಇದ್ದಾನೆಯೇ? ಇದು ನಿನ್ನ ಕುರಿತಾಗಿ ಕೇಳಿದ್ದರ ಮೇಲಿಂದ ಆಗಬಹುದೇ ಆದರೆ ಪರೀಕ್ಷೆ ಇಲ್ಲದೆ ಒಪ್ಪಿಕೊಳ್ಳುವವನಲ್ಲ. ಯಾಕೆ ಅಂತಂದ್ರೆ ನೀನು ನಿರ್ದೋಷಿ ಅಂತ ಹೇಳೋದು ಬೇಕಾಗಿಲ್ಲ. ನ್ಯಾಯ ದೃಷ್ಟಿಯಿಂದ ಬೇಕಿದ್ರೆ ನಿನ್ನನ್ನು ದಂಡಿಸುವುದಕ್ಕೆ ಬೇಕಾದ ಸನ್ನಿವೇಶವನ್ನು ನಿನ್ನ ನೆನಪಿಗೆ ತರಬಲ್ಲೆ. ನಿನ್ನ ಅಧಮತ್ವಕ್ಕೆ ಏನು ಸಾಕ್ಷಿ? ಸಾಕ್ಷಿ ಇಲ್ಲವೇ? ಆ ಮೊನ್ನೆ ಕಾಡಿನಲ್ಲಿ ಎಲ್ಲ ಗುರುವಿನ ಬಿಲ್ಲ ಎಲ್ಲ ಗುರುವಿನ ಬಿಲ್ಲ ಮುರಿಯುತ್ತ ನೀಡಿಯ ಕನ್ಯೆಯ ವೈರರೇ ಬಿಡಿದು ಬಿಟ್ಟು ತರಲು ಬೇಗ ಮಧುವಣಿಗನಾಗಿ ಅಂತಃಪುರದ ಸ್ತ್ರೀಯರನ್ನು ಕೂಡಿ ನೆಮ್ಮದಿಯಿಂದ ಮುಂದೆ ಸಾಗುತ್ತಿರುವ ಮಂಗಳಪ್ರದವಾದಂತಹ ಈ ವೀಥಿಯಲ್ಲಿ ಧೂಮಕೇತುವಿನಂತೆ ನಾನು ಉದಯವಾದದ್ದು. ನಾನೇನು ಕೌಟುಂಬಿಕ ಜೀವನದಲ್ಲಿ ಆಸಕ್ತನಲ್ಲ. ಮುಂದೆ ನಿಮ್ಮದು ಭವ್ಯವೂ ದಿವ್ಯವೂ ಆದಂತಹ ಜೀವನಕ್ಕೆ ನಾನು ಕಲ್ಲ ಹಾಕುವವನೂ ಅಲ್ಲ. ನಿನ್ನ ಮೇಲೆ ಒಂದು ದೋಷಾರೋಪಣೆ ಉಂಟು. ಹೇಗೆ ಅಂತಂದ್ರೆ ಉತ್ತಮ ಕ್ಷತ್ರಿಯನಾದವನು ನೀನೇ ಮಂಡಿಸಿದ ಹಾಗೆ ವಿನಾಕಾರಣ ಧನುರ್ಧಾರಿಯಾಗಿ ಇದರಿಸಬಾರದು ಎಂಬ ನ್ಯಾಯ ಪರಶುರಾಮನ ಸಮ್ಮುಖದಲ್ಲಿ ನೀನು ಮಂಡಿಸುವುದು ಕೇವಲ ನಿನ್ನ ಅರ್ಹತೆಯನ್ನು ಪ್ರಕಟಿಸುವುದಕ್ಕಾಗಿ ಮಾತ್ರವೋ ಎಂಬ ಸಂದೇಹ ನನಗೆ ಬಂದದೆ. ಯಾಕೋ? ಅಬಲ ತಾಟಕಿ, ಅಂತಹ ತಾಟಕಿ ನಿರಾಯುಧಳಾಗಿ ವನದಲ್ಲಿ ರಾಕ್ಷಸ ಸ್ವಭಾವಕ್ಕನುಯೋಜ್ಯವಾಗಿ ತನ್ನ ಹೊಟ್ಟೆ ಹಸಿವನ್ನು ನಿವಾರಿಸುವುದಕ್ಕಾಗಿ ಪ್ರಕೃತಿ ನಿರ್ಮಿತವಾದಂತಹ ತನ್ನ ಆಹಾರ ಮನುಷ್ಯ ಅಂತ ತಿಳಿದು ನಿಮ್ಮ ಮೇಲೆ ದಾಳಿ ಮಾಡಿದವಾಗ ಹಿಂದೆ ಮುಂದೆ ವಿಚಾರಣೆ ಮಾಡದೆ ಅವಳ ತಲೆ ಕಡಿದಿದ್ಯಲ್ವೇನೋ? ಕಡಿದಿದ್ದೇನೆ ಗುರುವರ್ಯ. ಇದು ಅಪರಾಧ ಅಲ್ವೇನೋ? ಅದು ಅಪರಾಧವೆಂದು ಆರೋಪಿಸ್ತಾ ಇದ್ದೀರಾ? ಅಲ್ವೇ? ಅಲ್ಲ. ಅವಳೇ ತಾಯಲ್ಲನು ನೀಂದನೆ ತವ ತಾಯಿಯ ಸಂಹರಿಸಿದುದೇ ತಗೋ, ತವ ತಾಯನು ಸಂಹರಿಸಿದುದೇ ತಗೋ. ಅವಳೆನ್ನಯ ತಾಯಲ್ಲ ಮುನೀಂದನೆ ತವ ತಾಯಿಯ ಸಂಹರಿಸಿದುದೇಗೋ. ಕೇಳು ಭಾರ್ಗವರವ, ಕೇಳು ಭಾರ್ಗವರವ. ಮುನಿವರ್ಯ, ನಮ್ಮಿಂದ ಸಾಯಲಿಕ್ಕಿರುವಂತಹ ತಾಟಕಿ ಹೆಣ್ಣು ಎನ್ನುವುದರ ತಿಳುವಳಿಕೆ ನಮಗಿತ್ತು. ನೀವು ಈಗಾಗಲೇ ನಮ್ಮನ್ನು ಎಚ್ಚರಿಸಿದ ಹಾಗೆ ಈ ಸ್ತ್ರೀ ಕೊಲೆಗೆ ತಕ್ಕವಳೆ ಎನ್ನುವಂತಹ ಅನುಮಾನವು ನಮ್ಮನ್ನು ಕಾಡಿತ್ತು. ಆದರೆ ನಮ್ಮನ್ನು ತಿದ್ದಿ ಬೆಳೆಸಿದಂತಹ ಗುರುವರ್ಯರಾದಂತಹ ವಿಶ್ವಾಮಿತ್ರ ಮಹರ್ಷಿಗಳು ಲೋಕಪೀಠಗಳಾದಂತಹ ಇವಳ ವಧೆ ಅಗತ್ಯ ಅನಿವಾರ್ಯ ಎಂದು ನಮ್ಮನ್ನು ಬೋಧಿಸಿದ್ರಿಂದ ಚೋದಿಸಿದ್ರಿಂದ ನಮ್ಮ ಪರಮ ಪವಿತ್ರವಾದಂತಹ ಕರ್ತವ್ಯ ಎನ್ನುವ ದೃಷ್ಟಿಯಿಂದ ನಾವು ಅವಳನ್ನು ಸಂಹರಿಸಿದ್ದೇವೆ. ಮತ್ತೆ ಈ ವಿಷಯದಲ್ಲಿ ನಮಗಿರುವಂತಹ ಒಳ ಸಮಾಧಾನವೆಂದರೆ ಸಂದರ್ಭಾನುಗುಣವಾಗಿ ಹೆತ್ತ ತಾಯಿಯನ್ನು ಕಡಿದಂತಹ ಮಹಾತ್ಮರು ಈ ಪ್ರಪಂಚದಲ್ಲಿ ಆಗಿದ್ದಾರಂತೆ. ಅವರ ಮುಂದೆ ನಮ್ಮದು ಯಾವುದು?
ರಾಮ, ಕಟಕಿ ಆಡುವೆಯ? ಕ್ಷತ್ರಿಯ ವಂಶಜ ಕ್ಷತ್ರಿಯ ವಂಶವ ಎಲ್ಲವ ಸವಲವ ಚಿತ್ರ ಪುರುಷ ನಾಯಕರಿಯ ವಿಚಿತ್ರ ಪುರುಷನ ಎಂದರಿಯ ವಿಚಿತ್ರ ಪುರುಷನ ಎಂದರಿಯ ನೀ ಕೇಳು ರಾಘವ ರಾಮ, ನೀ ಕೇಳು ರಾಘವ ರಾಮ. ಒಳ್ಳೆಯದು. ಮುನಿವರ್ಯ, ನೀನು ಧರ್ಮ ಜಿಜ್ಞಾಸೆ ಮಾಡಿದ್ದೀಯಾ ವಿಶ್ವಾಮಿತ್ರರಲ್ಲಿ. ವಿಶ್ವಾಮಿತ್ರರು ಅದನ್ನು ಉತ್ತರಿಸಿದರು. ಧರ್ಮದ ಮರ್ಮವನ್ನು ನಿನಗೆ ತಿಳಿಸಿದರು. ಆದರೆ ಪೂರ್ಣ ಮರ್ಮಜ್ಞನಲ್ಲ ನೀನು. ಧರ್ಮಜ್ಞನಿರಬಹುದು, ಆದರೆ ಕೃತಜ್ಞನ ಹೌದೋ ಅಲ್ವೋ ಎಂಬ ಸಂದೇಹ ಬಾಧಿಸುತ್ತದೆ. ಯಾಕೆಂದರೆ ನಮ್ಮ ಮೇಲೆ ಬಲದೊಡ್ಡದಾದಂತಹ ಒಂದು ಆಪಾದನೆಯನ್ನು ಹೊರಿಸಿಬಿಟ್ಟೆಯ. ಏನೆಂದು? ತಾಟಕ್ಕೆ ನನ್ನ ತಾಯಿ ಅಲ್ಲ. ಅದರ ಅರ್ಥ ಬಿಡಿಸಿ ಹೇಳಬೇಕೋ ಪರಶುರಾಮನಿಗೆ ಮತ್ತೊಬ್ಬ. ಹಾಗಾಯಿತು ಅರ್ಥ. ನನ್ನ ಹೆತ್ತವ್ವೆಯಾದಂತಹ ರೇಣುಕಾದೇವಿಯ ಶಿರಚ್ಛೇದನ ಮಾಡಿದಂತಹ ಸತ್ಪುತ್ರ ನಾನು. ಅಯ್ಯ, ಧರ್ಮ ಬಹಳ ಗೋಪ್ಯವಾದದ್ದು. ಧರ್ಮ ವ್ಯಕ್ತವಾಗಿ ತಾನು ಪ್ರತ್ಯಕ್ಷವಾಗೋದಿಲ್ಲ, ಅದರೊಳಗಿರುವ ಮರ್ಮ. ಆದ ಕಾರಣವೇ ಧರ್ಮಕ್ಕೆ ಎಷ್ಟು ಮುಖಗಳು, ಧರ್ಮಕ್ಕೆ ಎಷ್ಟು ಮಾರ್ಗಗಳು ಎಂಬ ಸಂಶಯ ಬಂದಾಗ ಮಹಾಜನೋ ಏನಗತ ಸಪಂತಹ. ನೀನು ಈ ಪರಶುರಾಮನನ್ನು ಒಂದು ವಿಚಿತ್ರ ವ್ಯಕ್ತಿತ್ವವನ್ನುಳ್ಳಂತಹ ಒಬ್ಬ ವ್ಯಕ್ತಿ ಅಂತ ಗುರುತಿಸಿಕೊಳ್ಬೇಕು. ವಿಚಿತ್ರತರವಾದದ್ದು. ವಿಚಿತ್ರತರವಾದದ್ದು ಅಂತಂದ್ರೆ ಅಪ್ರಾಕೃತಿಕವಾದದ್ದು ಅಂತಲೇ ಅರ್ಥವಲ್ಲ, ಅಪೂರ್ವವಾದದ್ದು ಅಂತ ಅರ್ಥವಲ್ಲ. ಬಹುಜನರಿಗೆ ಸುಲಭವಾಗಿ ಗ್ರಹಿಸಲಿಕ್ಕೆ ಕಷ್ಟ ಸಾಧ್ಯವಾದದ್ದು. ಹಾಗಾದ್ರೆ ಆಳವಾದ ಅಧ್ಯಯನದ ಸಂಶೋಧನದಿಂದ ಇದಮಿತ್ತಂ ಎಂಬ ತೀರ್ಮಾನಕ್ಕೆ ಬರಬೇಕಾಗಿದ್ರೆ ಧರ್ಮದ ಮರ್ಮವನ್ನು ತಿಳಿದವರಿಗೆ ಮಾತ್ರ ಸಾಧ್ಯ. ಆಲೋಚಿಸು ಸನ್ನಿವೇಶ. ನನ್ನ ತಂದೆಯವರಿಗೋ ವಿಪರೀತವಾದಂತಹ ಸಿಟ್ಟು ಬಂದಿತ್ತು. ವಿನಾಕಾರಣ ಸಿಟ್ಟಿಗೆ ಬುದ್ಧಿಯನ್ನು ಕೊಡುವಂತಹ ವ್ಯಕ್ತಿತ್ವವಲ್ಲ ಗೋತ್ರ ಪ್ರವರ್ತಕರಾದಂತಹ ಜಮದಗ್ನಿ ಕುಲಪತಿಗಳು. ಏನೋ ಮಾನಸಿಕ ವ್ಯಭಿಚಾರದ ದೋಷ ರೇಣುಕಾದೇವಿಯ ಮೇಲೆ ಉಂಟು. ಅದಕ್ಕಾಗಿ ಆ ಬ್ರಾಹ್ಮಣ್ಯದ ಸಂರಕ್ಷಣೆಗೆ ಬೇಕಾಗಿ ಆಕೆಯ ತಲೆ ಕತ್ತರಿಸುವುದೇ ಹಿತ ಅಂತ ಹೇಳಿದ್ರು. ನನ್ನ 4 ಮಂದಿ ಸಹೋದರರು ಗತಪ್ರಾಣರಾದರು ಶಾಪದಿಂದ. ಆವಾಗ ನಾನು ಅರ್ಥೈಸಿಕೊಂಡೆ, ರೇಣುಕಾದೇವಿಯನ್ನು ಕೊಲ್ಲಲೇಬೇಕು ಅಂತಾದ್ರೆ ನಮ್ಮ ತಂದೆಗೆ ಇನ್ನೂ ಶಾಪದ ಶಕ್ತಿ ಇದೆ ಬಾಕಿ. ನಾನು ಕೊಲ್ಲುವುದಿಲ್ಲ ಅಂತಂದ್ರೆ ನನ್ನ ಅಣ್ಣಂದಿರ ಹಾದಿಯೇ ನನಗುಂಟು. ಆವಾಗ ಅಲ್ಲಿ ಧರ್ಮ ಕರ್ಮ ಹೇಗೆ ಅಂತ ನಾನು ಆಲೋಚಿಸುವುದು. ವಿಘ್ನೇಶ್ವರನ ಶಿಷ್ಯನಾಗಿ, ರುದ್ರದೇವರ ಶಿಷ್ಯನಾಗಿ, ಸರಿ ವಿಪರೀತವಾಗಿ ತಂದೆಯ ಪ್ರೀತಿಗೆ ಬೇಕಾದಂತಹದ್ದನ್ನೇ ಮಾಡೋಣ ತಲೆ ಕಡದೆ. ತಲೆ ಕಡದಾವಾಗ ನನಗೆ ವಿಶ್ವಾಸ ಹೇಗೆ ಅಂತಂದ್ರೆ ಶಾಪದಿಂದ ಕೊಲ್ಲಬಲ್ಲವರು, ಅನುಗ್ರಹದಿಂದ ಬದುಕಿಸಬಲ್ಲವರು. ಮುಂದೆ ಶುಭಾಂತವಾಯಿತು. ರಾಮಭದ್ರ ಸೂಕ್ಷ್ಮ ಬುದ್ಧಿ ಇದ್ರೆ ನೀನು ಆಲೋಚಿಸು. ನನ್ನ ಜಾಗದಲ್ಲಿ ಹಾಗೊಬ್ಬ ಇಲ್ಲದೆ ಇರ್ತಿದ್ರೆ ಪರಿಣಾಮ ಏನಾಗ್ತಿತ್ತು? ಜಮದಗ್ನಿಯ ಸಿಟ್ಟು ತಣಿಯುತ್ತಿರಲಿಲ್ಲ, ರೇಣುಕಾದೇವಿ ಉಳಿಯುತ್ತಿರಲಿಲ್ಲ, ಮಕ್ಕಳು ಉಳಿಯುತ್ತಿರಲಿಲ್ಲ, ಕೊನೆಗೆ ಜಮದಗ್ನಿಗೂ ಕೂಡ ತಲೆ ಕೆಟ್ಟು ಹುಚ್ಚು ಬರ್ತಿತ್ತು. ಇದು ಧರ್ಮದ ಮರ್ಮ. ಹಾಗೆಂತ ಸಾರ್ವತ್ರಿಕವಾಗಿ ಮಾತೃವಧೆ ಸರಿಯಲ್ಲ. ಆಮೇಲೆ ತಾಯಿಯೂ ಬದುಕಿದಳು, ನನ್ನ ಅಣ್ಣಂದಿರೂ ಬದುಕಿದ್ರು, ಶುಭಾಂತವಾಯಿತು. ಇದು ಧರ್ಮದ ಮರ್ಮವನ್ನು ತಿಳಿಯತಕ್ಕಂತಹ ವಿಚಿತ್ರ ವ್ಯಕ್ತಿತ್ವವನ್ನುಳ್ಳಂತಹ ಪರಶುರಾಮನಂತಹ ಪರಮಾಚಾರ್ಯನಿಗೆ ಮಾತ್ರ ಹೊಳೆಯುವಂತಹ ಸತ್ಯ. ನಿಜವಾಗಿ ಮಹಾಪುರುಷರ ಯೋಗ್ಯತೆಯನ್ನು ಗುರುತಿಸಬೇಕಾಗಿರೋದು ಇಂತಹ ಧಾರ್ಮಿಕವಾದ ಸಂಕಷ್ಟ ಬಂದ ಸನ್ನಿವೇಶದಲ್ಲಿ ಅವರದನ್ನು ಹೇಗೆ ಎದುರಿಸುತ್ತಾರೆ ಎಂಬುದರ ಮೇಲೆ. ಇದು ಬಾಲಕ, ನೀನೆಲ್ಲಿ ತಿಳಿಯಬಲ್ಲೆ? ನೀನೇನೋ ಹುಟ್ಟು ಕ್ಷತ್ರಿಯ. ಕ್ಷತ್ರಿಯರಿಂದ ಮೊದಲೇ ಒಂದು ಕ್ಷುದ್ರವಾದಂತಹ ದೃಷ್ಟಿಕೋನ ನನ್ನದು. ಯಾಕೋ ನನಗೆ ಅವರ ಹೆಸರು ಹೇಳಿದ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ಕ್ಷತ್ರಿಯ ಕುಲಾಂತಕ ಎಂಬ ಬಿರುದನ್ನು ಸ್ಥಾಯಿಯಾಗಿ ಉಳಿಸಿಕೊಂಡವ. ಕೇವಲ ಮಾತ್ರಘಾತಕ ಅಂತ ನನ್ನ ವಿರೋಧಿಗಳು ಹೇಳೋದು. ಕ್ಷತ್ರಿಯ ಕುಲಾಂತಕ ಎಂಬುದನ್ನು ನಿನ್ನ ಪ್ರಜ್ಞೆಗೆ ತರ್ತೇನೆ. ಎಚ್ಚರ ಎಚ್ಚರ. ಮುನಿವರ್ಯ, ತಾವು ಕ್ಷತ್ರಿಯ ಕುಲಾಂತಕ ಎನ್ನುವಂತಹ ಕೀರ್ತಿಯನ್ನು ಪಡೆದಿರಬಹುದು. ಕ್ಷತ್ರಿಯ ಕುಲದಲ್ಲಿಯೇ ಹುಟ್ಟಿ ಬೆಳೆದಿರುವ ನಾನು ಜೀವಂತನಾಗಿ ನಿಮ್ಮ ಎದುರಿಗಿದ್ದೇನಲ್ಲ ಈಗ. ಹಾಗಾದ್ರೆ ನಾನು ಸುಳ್ಳು ಹೇಳ್ತೇನೆ ಅಂತ ಹೇಳ್ತಾ ಇದ್ದೆ. ಅಲ್ಲ, ನಿಮ್ಮ ಕೀರ್ತಿಗೆ ಅದೊಂದು ಅಷ್ಟರ ಮಟ್ಟಿಗಿನ ಕಲಂಕ ಅಲ್ವೇ ಎನ್ನುವ ಪ್ರಶ್ನೆ. ಆದುದರಿಂದಲೇ ನಾನು ಹೇಳಿರೋದು, ಅಂತಹ ಒಬ್ಬ ಕ್ಷತ್ರಿಯ ಇದ್ದಾನೋ ಪರಶುರಾಮನ ಬ್ರಾಹ್ಮಣ್ಯವನ್ನು ಹೆಚ್ಚಿಸಿ ಅವನ ಬ್ರಾಹ್ಮಣ್ಯದ ಸಾತ್ವಿಕ ವೃತ್ತಿಯಲ್ಲಿ ಭಲೆ ಅಂತ ಪ್ರಶಸ್ತಿ ಪಡೆಯತಕ್ಕಂತಹ ಒಬ್ಬ ಕ್ಷತ್ರಿಯ ಇದ್ರೆ ನನಗೆ ಈ ಬೇಡದೇ ಇದ್ದಂತಹ ಈ ಕ್ಷೇತ್ರದಿಂದ ಹೊರಗೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ ಅಂತ. ಆದ ಕಾರಣ ಮಾತನ್ನು ಬೆಳೆಸಿ ಉಪಯೋಗವಿಲ್ಲ. ಈ ಪ್ರಪಂಚದಲ್ಲಿ 2 ರಾಮರು ಇರುವುದಕ್ಕೆ ಸಾಧ್ಯ ಇಲ್ಲ. ಜಗತ್ತಿಗೆ ಬೇಕಾಗಿರುವುದು ಒಬ್ಬ ರಾಮ.
ಅವ ಪರಬ್ರಹ್ಮರಾಮನಿರ್ಲಿ ಹಾ ಅಥವಾ ಅಯೋಧ್ಯೆಯ ರಾಮನಿರ್ಲಿ ಅಲ್ಲ ಭೃಗುರಾಮನಿರ್ಲಿ, ಹ್ಮ್ ಆ ರಾಮ ಹ್ಮ್ ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲಿಸತಕ್ಕ ಹ್ಮ್ ವಿಷ್ಣುವಿನ ಪ್ರತಿನಿಧಿ ಎನಿಸಿದಂತಹ ಒಬ್ಬ ರಾಜ ಪ್ರತ್ಯಕ್ಷ ದೇವತಾ ಬೇಕಾಗಿದೆ. ನಾನಂತೂ ಸಿಂಹಾಸನ ಏರಲಿಲ್ಲ. ಯಥಾರ್ಥಕ್ಕಾದ್ರೆ ನನಗೊಂದು ನೋವುಂಟು. ಕ್ಷತ್ರಿಯರ ಕುಲ ಸಂಹಾರ ಮಾಡಿದ್ದೇನೆ, ಎಲ್ಲರನ್ನೂ ಸಿಂಹಾಸನದಿಂದ ಉರುಳಿಸಿದ್ದೇನೆ, ಸಿಂಹಾಸನ ಸ್ಥಾಪಿಸಲಿಕ್ಕಾಗಲಿಲ್ಲ. ನನ್ನ ಕಾಲದಲ್ಲಿ ಅದು ಆಗ್ತದೋ ಎಂಬುದು ಪ್ರತೀಕ್ಷೆ. ನಿನ್ನಿಂದಾದ್ರೆ ನೀನು ಧನ್ಯ, ನೀನು ಹುಟ್ಟಿದ ವಂಶ ಸಾರ್ಥಕ. ಹಾಗೆ ನೀನು ನನ್ನನ್ನು ಗೆದ್ದುಕೊಂಡೆ ಅಂತ ಆದ್ರೆ ನನ್ನದ್ದಾದದ್ದೇನಿದೆ ಅದನ್ನು ದೇಣಿಗೆಯಾಗಿ ಸಮರ್ಪಿಸುವಂತಹ ಪಂಥ ಉಳ್ಳವ ನಾನು. ನನ್ನ ಆಹ್ವಾನವನ್ನು ನೀನು ಸ್ವೀಕರಿಸಿದೆ ಅಂತಾದ್ರೆ ಪಿಡಿ ಪಿಡಿ ನಿನ್ನ ಮುನಿವರ್ಯ. ಅಂತೂ ನಾವು ಏನು ಎಷ್ಟು ಎನ್ನುವುದರ ಸ್ಪಷ್ಟವಾದಂತಹ ದರ್ಶನ ತಿಳುವಳಿಕೆ ನಿಮಗೆ ಬೇಕಾಗಿದೆ. ಆಗಲಿ, ಸಿದ್ಧರಾಗಿ ಆಗಿದೆ. ಆಗಲಿ, ನೋಡೋಣ. ಜಯ ಜಯ ಜಾನಕಿ ಶ್ರೀರಾಮಚಂದ್ರ ಜಯತೋ ನಿನ್ನ ಕೂಡ ಸೆಣಸಿದಂಥ ಖಿನ್ನ ನಾಗರಿಸಲಿ ನನ್ನ ನಿನ್ನ ವಿಕ್ರಮದಲ್ಲಿ ಭಿನ್ನ ಭೇದ ಕಾಣದಯ್ಯೋ. ಭಿನ್ನ ಭೇದ ಕಾಣೆ, ಭಿನ್ನ ಭೇದ ಕಾಣೆನಯ್ಯ ರಾಮ. ನಿನ್ನ ನನ್ನ ವಿಕ್ರಮದಲ್ಲಿ ಭಿನ್ನ ಭೇದ ಕಾಣೆನಯ್ಯ ರಾಮ. ಜಯ ಜಯ ಜಾನಕಿ ಶಾಭಾಸ್. ಏಕವಾಕ್ಯ, ಏಕಸಾಯಕ. ಮೆಚ್ಚಿದೆ ಮೆಚ್ಚಿದೆ. ಬಿಲ್ಲನ್ನು ಎತ್ತಿ ಹಿಡಿದು ಶರಸಂಧಾನ ಮಾಡಿದಾಗಲೇ ಧನುರ್ವೇದವೇ ಮರೆತು ಹೋಯಿತು ನನಗೆ. ಅದರ ಅರ್ಥ ಸಾಕ್ಷಾತ್ ಆ ಧನುರ್ವೇದ ನಿನಗೆ ಪ್ರತ್ಯಕ್ಷವಾಗಿದೆ. ಕೇಳಿದೆಯಲ್ಲ, ಬಿಲ್ಲೆತ್ತಿ ಕೋದಂಡ ಅಂತ. ರಾಮನ ಕೈಯಲ್ಲಿರುವುದು ಮಾತ್ರ ಕೋದಂಡ. ಬಾಕಿದ್ದವರೆಲ್ಲ ಆಕೃತಿಗೆ ಕೋದಂಡ ಅಂತ ಹೆಸರಿಟ್ಟರೆ ಅದು ಬರೇ ಬಿಲ್ಲು. ಕೋದಂಡ ರಾಮ, ನಿನ್ನ ಶಕ್ತಿಗೆ ನಾನು ಮೆಚ್ಚಿದೆ. ಮೆಚ್ಚಿದೆ ಅಂತಂದ್ರೆ ನನ್ನ ಕ್ಷಾತ್ರ ವೃತ್ತಿ ಇದೆ ಅಲ್ಲ, ಅದನ್ನು ಸಂಪೂರ್ಣವಾಗಿ ಸೋಲೊಪ್ಪಿಕೊಂಡು ನಿನಗೆ ಸಮರ್ಪಿಸಿದ್ದೇನೆ. ರಾಮಚಂದ್ರ, ನಾನು ಬಯಸಿದ್ದು ಇದೆ, ನನಗೊಂದು ನಿವೃತ್ತಿ ಜೀವನ. ಈ ಮೊದಲು ನಾನು ಎಷ್ಟೋ ಸಂಪಾದಿಸಿದ್ದಿದೆ ನನ್ನ ತಪಸ್ಸಿನಿಂದ. ಆಳುತ್ತಿರುವಂತಹ ಪ್ರಭುವಾದ ನಿನಗೆ ಮೊತ್ತ ಮೊದಲ ದೇಣಿಗೆಯಾಗಿ ನನ್ನ ತಪಸ್ಸಿನ ಪುಣ್ಯ ಫಲಗಳು ಏನಿವೆ ಇವನ್ನೆಲ್ಲ ಕಾಣಿಕೆಯಾಗಿ ಸಮರ್ಪಿಸಿದ್ದೇನೆ. ತಾತ್ವಿಕವಾಗಿಯೂ ನೀನು ನಾನು ಒಂದೇ, ಹೋರಾಟದಲ್ಲಿಯೂ ಹಾಗೆ ನಾವು ಸಮಾನ ಸ್ಕಂದರಿದ್ದೇವೆ. ಸಮಾನ ಸ್ಕಂದರಾದ ನನ್ನ ಪ್ರತಿಬಿಂಬವಾದಂತಹ ನಿನ್ನಲ್ಲಿ ನನ್ನದ್ದಾದಂತಹ ವೈಷ್ಣವೇ ಶಕ್ತಿಯನ್ನೆಲ್ಲ ನಿಕ್ಷೇಪಿಸಿದ್ದೇನೆ. ಜಯವಾಗಲಿ 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 ರಾಮಾಭಿಷೇಕ. ಮಂಗಲಂ ರಘುಕುಲೋತ್ತಮನೇ